ಕುಂತಿದೇವಿ ಕರ್ಣನಲ್ಲಿ ಕರ್ಣನು ತನ್ನ ಮಗ ಎನ್ನುವ ಸತ್ಯವನ್ನು ತಿಳಿಸಿ, ನೀನು ಪಾಂಡವರನ್ನು ಸೇರಿಕೋ, ಮುಂದೆ ನೀನೇ ಚಕ್ರವರ್ತಿಯಾಗು ಎಂಬ ಮಾತನ್ನು ಹೇಳಿದಾಗ ಕರ್ಣನು ತಾಯಿಗೆ ಕೊಡತಕ್ಕಂತಹ ಉತ್ತರ ಅಮೂಲ್ಯವಾದಂತಹ ವಿಷಯಗಳನ್ನು ಹೊಂದಿದಂಥದ್ದು. ಕರ್ಣನು ಒಮ್ಮೆ ನಿಟ್ಟುಸಿರನ್ನು ಬಿಟ್ಟು, ಅಮ್ಮ, ನೀನು ಕ್ಷತ್ರಿಯಾಣಿ, ವೀರ ಮಾತೆ, ಮೇಲಾಗಿ ನನ್ನ ಜನ್ಮದಾತೆ, ನಿನ್ನನ್ನು ಅಲ್ಲಗಳೆಯಬಾರದು. ನಿನ್ನ ಆಪೇಕ್ಷೆಯಂತೆ ನಿನ್ನ ಮಕ್ಕಳು ನಡೆಯಬೇಕಾದುದು ಅವರಿಗೆ ಧರ್ಮವೂ ಹೌದು. ಆದುದರಿಂದಲೇ ಪಾಂಡವರೈವರೂ ಒಬ್ಬ ದ್ರೌಪದಿಗೆ ಗಂಡಂದಿರಾದರು. ಈಗ ನಾನು ನಿನ್ನ ಮಗನೇ ಆಗಿರುವೆನಂತೆ. ಅದು ಸತ್ಯವೂ ಹೌದು. ಶ್ರೀಕೃಷ್ಣನೇ ನನಗಾ ಮಾತನ್ನು ಮೊದಲು ಹೇಳಿದನು. ಆವರೆಗೆ ನಾನದನ್ನು ಅರಿತಿರಲಿಲ್ಲ. ಪ್ರಾಯಶಃ ಅಗತ್ಯವೂ ಇರಲಿಲ್ಲವೋ ಏನೋ. ಅಮ್ಮ, ನಾನು ಹುಟ್ಟಿದಾಗಲೇ ನೀನು ನನ್ನೊಂದು ತೊರೆದು ಬಿಟ್ಟಿರುವೆ. ನಾನು ನಿನ್ನ ಮಗನಾಗಿ ಬದುಕುವುದು ಅಂದೇ ನಿನಗೆ ಬೇಡವಾಗಿತ್ತು. ಈಗ ನನಗೆ ಬದುಕು ಬೇಡವಾಗಿದೆ. ಅಂದು ನಿನ್ನ ಬಳಿಯಲ್ಲಿದ್ದಿದ್ದರೆ ನಿನ್ನ ಅಪವಾದವು ನಿನಗೆ ಬರುತ್ತಿತ್ತು. ಇಂದು ನಾನು ನಿನ್ನ ಬಳಿಗೆ ಬಂದರೆ ನನಗೆ ಅಪವಾದವು ಬರುತ್ತದೆ. ಆದುದರಿಂದ ನಾನೇ ಇಂದು ನಿನ್ನನ್ನು ತ್ಯಜಿಸಿಬಿಡಬೇಕಾಗಿ ಬರುತ್ತದೆ. ಅಮ್ಮ, ವಿಚಾರ ಮಾಡು. ನಿರ್ದಯನಾಗಿ ನಿನ್ನ ಮಗನು ಹೀಗೆ ಹೇಳುತ್ತಿರುವೆನೆಂದು ಭಾವಿಸಬೇಡ. ಹೆತ್ತ ತಾಯಿಯನ್ನು ಧಿಕ್ಕರಿಸುವ ಪಾಪಿಯೂ ನಾನಲ್ಲ. ನಮ್ಮೊಳಗೆ ತಾಯಿ ಮಕ್ಕಳ ಸಂಬಂಧವನ್ನು ಅಂದೇ ನೀನು ಕಡಿದು ಬಿಟ್ಟೆ. ಕ್ಷತ್ರಿಯನಾಗಿ ಹುಟ್ಟಿಯೂ ನನಗೆ ಕ್ಷತ್ರಿಯೋಚಿತವಾದ ಸಂಸ್ಕಾರವೂ ದೊರೆಯಲಿಲ್ಲ. ಇದಕ್ಕಿಂತ ಹೆಚ್ಚಿನ ಅನ್ಯಾಯವು ಏನುಂಟು? ಯಾವ ಶತ್ರುವೂ ಹೀಗೆ ಮಾಡಲಾರ. ಅಂತಃಕರಣವನ್ನು ತೋರಿಸಬೇಕಾದ ಕಾಲದಲ್ಲಿ ತೋರಿಸಲಿಲ್ಲ. ಪಡೆದುಕೊಳ್ಳುವ ಭಾಗ್ಯವೂ ನನಗಿರಲಿಲ್ಲ. ಈಗ ಇಷ್ಟು ದಿನಗಳ ಮೇಲೆ ನೀನು ನನಗೆ ತಾಯಿಯೆಂದು, ನಾನು ನಿನ್ನ ಮಗನೆಂದು ಹೇಳಿಕೊಂಡು ನಾನು ನಿನ್ನೊಂದಿಗೆ ನಿನ್ನ ಮಕ್ಕಳಾದ ಪಾಂಡವರೊಂದಿಗೆ ಕೂಡಿಕೊಂಡರೆ ಲೋಕ ಏನೆಂದಿತ್ತು? ಇಷ್ಟು ದಿನವೂ ಬೇಡವಾದ ಮಗನು ಯುದ್ಧ ಬಂದಾಗ ಬೇಕಾಗಿ ಬಂದನು. ಇಷ್ಟು ದಿನವೂ ಇಲ್ಲದ ತಾಯಿಯು ಯುದ್ಧ ಬಂದಾಗಲೇ ದೊರಕಿದಳು ಎಂದು ಜನರೆಲ್ಲ ಆಡಿಕೊಳ್ಳುವುದಿಲ್ವೇ? ಆ ಮಾತನ್ನು ನಾವಿಬ್ಬರೂ ಯಾಕೆ ಕೇಳಬೇಕು? ಏನೂ ಅಲ್ಲದ ಅಧಿರಥನು ರಾಧೆಯು ನನ್ನನ್ನು ವಾತ್ಸಲ್ಯದಿಂದ ಪೋಷಿಸಿದರು. ಲೋಕ ತಿಳಿದಂತೆ ಅವರೇ ನನ್ನ ತಾಯಿ ತಂದೆಯರು. ಮನುಷ್ಯ ಮಾತ್ರರಿಗೆ ದುಸ್ಸಹವಾದ ಅಪಮಾನದ ಬೇಗೆಯಲ್ಲಿ ನಾನು ಬೇಯುತ್ತಿದ್ದಾಗ ನಿರ್ವ್ಯಾಜವಾದ ಸುಸ್ನೇಹವನ್ನು ಬೀರಿ ಅಂಗರಾಜ್ಯವನ್ನು ನನಗಿತ್ತು ಉದ್ಧರಿಸಿದವನು ಈ ಸುಯೋಧನನು. ಯಾರು ಏನೆಂದರೂ ನನಗೆ ಅವನು ಸ್ವಾಮಿಯು. ಒಡ ಹುಟ್ಟಿದವನಲ್ಲದಿದ್ದರೂ ಆ ಸೋದರತೆಯ ಆತ್ಮೀಯತೆಯನ್ನೇ ನನ್ನಲ್ಲಿಟ್ಟು ನನ್ನ ಇಷ್ಟಾರ್ಥಗಳನ್ನೆಲ್ಲ ಸಲ್ಲಿಸಿ ಐಶ್ವರ್ಯದಲ್ಲಿ ಗೌರವದಲ್ಲಿ ಪಾಲುಗೊಟ್ಟು ಮನ್ನಿಸಿದವನು ಅವನೇ. ಯಾವ ಬಂಧುಗಳ ಮೇಲೂ ಇಟ್ಟಿಲ್ಲದ ವಿಶ್ವಾಸವನ್ನು ಅವನು ನನ್ನ ಮೇಲಿಟ್ಟಿರುವನು. ನನ್ನ ಪ್ರಾಣವನ್ನಿತ್ತಾದರೂ ನಾನು ಅವನ ಶತ್ರುಗಳನ್ನು ಗೆದ್ದುಕೊಟ್ಟೇನೆಂದು ಅವನನ್ನು ನಂಬಿಸಿರುವೆನು. ಈ ಋಣಗಳನ್ನು ಈ ಒಂದು ಜನ್ಮದಲ್ಲಿ ತೀರಿಸುವುದಕ್ಕಾದೀತೆ ಅಮ್ಮ. ಕೌರವ ಪಾಂಡವರ ಯುದ್ಧವು ನಿಶ್ಚಯವಾಗಿದೆ. ಈಗ ದುರ್ಯೋಧನನ ಆಶ್ರಿತರಿಗೆಲ್ಲ ಹಿಂದು ಮುಂದು ನೋಡದೆ ಅವರಿಗಾಗಿ ಪ್ರಾಣವನ್ನು ಒಪ್ಪಿಸುವ ಕಾಲವು ಸನ್ನಿಹಿತವಾಗಿದೆ. ಅನ್ನವಿಟ್ಟ ಯಜಮಾನನನ್ನು ಸಮಯದಲ್ಲಿ ಕೈಬಿಡುವ ಪಾಪಿಗೆ ಇಹಪರಗಳೆರಡೂ ಇಲ್ಲ. ಪಾಂಡವರು ನನ್ನ ತಮ್ಮಂದಿರು. ಅವರ ರಾಜ್ಯದಲ್ಲಿ ನನಗೆ ಹಕ್ಕಿದೆ. ಆದರೂ ಅದೆಲ್ಲವೂ ಇಂದು ಕೌರವನಿಗೆ ಸೇರಿ ಹೋಗಿದೆ. ಅವನು ನನ್ನ ಸ್ವಾಮಿಯು. ಅವನಿಗೆ ದ್ರೋಹ ಮಾಡಿ ಅವನ ರಾಜ್ಯವನ್ನು ಬಯಸುವುದು ಧರ್ಮವಾಗುತ್ತದೆಯೇ? ಸ್ವಾಮಿಯಾದವನ ಸತಿಯನ್ನಾಗಲಿ ಸಿರಿ ಸಂಪತ್ತುಗಳನ್ನಾಗಲಿ ಬಯಸುವುದು ಗುರುತರವಾದ ಅಪರಾಧವು ಅಮ್ಮ. ಧರ್ಮರಾಜನಂಥ ಮಹಾತ್ಮನನ್ನು ಹೆತ್ತಿರುವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಯೂ ನಾನು ಇಂಥ ನೀಚಕೃತ್ಯವನ್ನು ಮಾಡಬಹುದೇ? ದಯವಿಟ್ಟು ಕ್ಷಮಿಸು ಎಂದು ಕರ್ಣ ಹೇಳ್ತಾನೆ. ಕುಂತಿದೇವಿಯು ಕಣ್ಣೀರನ್ನು ಸುರಿಸುತ್ತಾ, ಮಗನೇ, ಕೌರವ ಪಾಂಡವರು ಅಣ್ಣ ತಮ್ಮಂದಿರ ಮಕ್ಕಳು. ಅವರು ಹೋರಾಡುವುದೇ ಸರಿಯಲ್ಲ. ನೀವು ಒಂದೇ ತಾಯಿಯ ಮಕ್ಕಳು ಸೆಣಸಾಡುವುದು ಸರಿಯಾದೀತೆ. ವತ್ಸ, ನಾನು ನಿನ್ನ ತಮ್ಮಂದಿರು ಎಷ್ಟೆಷ್ಟು ಕಷ್ಟಪಟ್ಟೆವು, ಏನೆಲ್ಲ ಅನುಭವಿಸಿದೆವು, ಎಲ್ಲವನ್ನೂ ನೀನು ತಿಳಿದೇ ಇರುವೆ. ಪರಪುಟ್ಟನಂತೆ ನೀನು ಎಲ್ಲೆಲ್ಲೋ ಹೇಗೋ ಬೆಳೆದೆ. ಈ ಯುದ್ಧವು ಎದ್ದು ನಿಂತಿದೆ. ನೀನು ನಿನ್ನ ತಮ್ಮಂದಿರು ಹೊಡೆದರಬೇಕಾಗಿ ಬಂದಿದೆ. ಅವರಿಗೆ ನಿರ್ವಾಹವಿಲ್ಲ, ನಿನಗೆ ಪರಿಣಾಮವಿಲ್ಲ.
ವೀರ ಪುರುಷರಾದ ನಿಮ್ಮನ್ನು ಹೆತ್ತ ತಾಯಿಗೆ ಪುಣ್ಯವಿಲ್ಲ. ಮಗನೇ, ಹತಭಾಗ್ಯ ಆದ ಈ ಅನಾಥೆಗೆ ಮುಂದೆ ಗತಿಯೂ ಇಲ್ಲ ಕಂದ ಎಂದು ಅತ್ತು ಬಿಟ್ಟಳು. ವಿ ಎನ್ ಭಾಗವತ್, ಬರಬಳ್ಳಿ.